ಮಿನಿ ಪ್ರಾಜೆಕ್ಟಿಗೋಸ್ಕರ ಒಂದು ಕಂಪ್ನಿ ಇಟ್ಕೊ, ಪ್ರಜ್ಞಾ ಆಯಿಲ್ ಮಿಲ್ ಅಂತ. ಇದು ನಾರವೆ ಮೂಡುಬಿದ್ರೆಯಿಂದ ಒಂದು 26-27 ಕಿಲೋಮೀಟರ್ಸ್ ಆಗುತ್ತೆ. ಇದು ನಾರವೆಯಲ್ಲಿ ಎಲ್ಲಿ ಬರಬೇಕು ಅಂದರೆ ನೀವು ಕರೆಕ್ಟ್ ಇದು ಇಲ್ಲಿ ಯೂನಿಯನ್ ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್ ಬ್ಯಾಕ್ ಸೈಡ್ ಅಂದರೆ ಅದ್ರ ಪಕ್ಕನೇ ಬರುತ್ತೆ ದಾರಿ, ಅದ್ರ ಪಕ್ಕದಲ್ಲಿ ಬಂದರೆ ಆಯಿತು. ಇದು ಅವ್ರದ್ದು ವೆಹಿಕಲ್ ನೀವು ನೋಡ್ಬೋದು. ಇದು ಪ್ರಜ್ಞಾ ಆಯಿಲ್ ಮಿಲ್. ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ. ಇವರು ಕೊಬ್ಬರಿ ಎಣ್ಣೆನ ತಯಾರಿಸಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇವತ್ತು ಫುಲ್ ಎಲ್ಲ ಡೀಟೇಲ್ ಆಗಿ ಪ್ರೋಸೆಸ್ ಅವ್ರು ಏನು ಹೇಳ್ತಾರೆ ಅಥವಾ ನಾನು ನೋಡಿದ್ದನ್ನು ನಿಮಗೆ ಹೇಳ್ತೀನಿ. ಫಸ್ಟು ಇದು ನೋಡ್ಬೋದು ನೀವು. ಫಸ್ಟು ಇದು ಎಂಟ್ರೆನ್ಸಿಗೆ ಹೋದ ಕೂಡಲೇ ಇವ್ರದ್ದು ಆಫೀಸ್ ಇದೆ, ಸಣ್ಣ ಒಂದು ಆಫೀಸ್ ಇದೆ. ಇಲ್ಲೊಂದು ಆಫೀಸ್ ಆಗ್ತಾ ಇದ್ದಂಗೆ ಇದು ಮುಂದೆ ಹೋದ ಕೂಡಲೇ ಇಲ್ಲಿ ಸ್ಪೇಸ್ ನೋಡ್ಬೋದು. ಈಗ ಜಸ್ಟ್ ಅವ್ರು ಬಂದರು ಓನರು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇದು ಪನ್ನಡ ಅತ್ತವಲು ತೂದು ಫಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಎಂಚಿನ ನಿಖಿಲ್ದಾಲ ಮೊತ್ತ ಬೈದಾರದಲ್ಲ ನಿಖಿಲ್ನ ಇಂಚೆನ ಒಂದು ಬಂಡದೆ ಪಂಡ ಇಂಚ ನಿಖಿಲ ಪ್ರಾಜೆಕ್ಟ್ಗೆ ಇಂಚ ಇನ್ನೊಂದು ಪಂಡದ ಇದು ಮಾಡ್ದಾರ ಪಂಡಗೆ ಪನ್ನ ಇನ್ಫಾರ್ಮೇಷನ್ ಗೊತ್ತೊಂದು ಇವರು ಇಲ್ಲಿನ ಓನರ್. ಇವರು ನಿಖಿಲ ಎಂಚಿನ ಪ್ರಾಜೆಕ್ಟ್ ಎಂಚ ಪ್ರಾಜೆಕ್ಟ್ ಪಂಡ ಇಂಗ್ಲಿಷ್ ಕಂಪನಿ ಇಂಚಂದು ಇಂಜಿನ್ಸ್ ವರ್ಕ್ ಆಪುಂಡು. ಕಂಪನಿ 2003 ಬಿನಿ ಸ್ಟಾರ್ಟ್ ಆಗಿತ್ತು. 3 ಜನ 4 ನನ್ನ ಪಪ್ಪನ ಅಂಗಡಿದ ಬೇರೆ ಇತ್ತು. 2002 ಡಿಗ್ರಿ ಆಗಿ ಅದು ಬೊಕ್ಕಯನ್ನು ಸ್ಟಾರ್ಟ್ ಮಾಡ್ತೀನಿ. ಪಪ್ಪ ಮಲ್ತೀನಿ ಅಂತ ಇನ್ನು ಯಾನೇ ಮಾಡ್ತೀನಿ ಆಯಿಲ್ ಮಿಲ್ ಇಲ್ಲ. ಆ್ಯಕ್ಚುಲಿ ಅದು ಟ್ರೇಡಿಂಗ್ ಬೇರೆ ಹೋಲ್ಸೇಲ್ ರೀಟೇಲ್ ಗ್ರಾಸರಿ ಹಿಂದಿಕೊಂಡು ಪ್ರಾವಿಷನ್ ಸಪ್ಲೈಸ್ ಕೊಡ್ಕೊಂಡು ಬೊಕ್ಕ ಇನ್ನು ಆಯ್ತು ಒಟ್ಟಿಗೆ ಮಾಡ್ತೀನಿ ನೀನು ಡೀಲ್ ಮಾಡ್ಕೊ ಇತ್ತೆಲ್ಲ ಒಂದು ಶಾಪಿಂಗ್ ಅಲ್ಲ. ಇದು ಈಗ ಇಂದು ಯುನೈಟೆಡ್ ದಕ್ಷಿಣ ಕನ್ನಡ ಉಡುಪಿ ಮ್ಯಾಂಗ್ಳೂರು ಡಿಸ್ಟ್ರಿಬ್ಯೂಷನ್ ನಿಮಗೆ ಇಲ್ಲಿ ಲೋಕಲ್ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಉಂಟು ಸರ್. ಉಡುಪಿ ಮ್ಯಾಂಗ್ಳೂರು ಅಂತ ಹೇಳಿದ್ರೆ ನಿಮಗೆ ನಮ್ಮದು ನಿಮಗೆ ಕೋಕೋನಟ್ ಆಯಿಲ್ ಇದು ಎಡಿಬಲ್ ಗ್ರೇಡ್ ಆಯಿಲ್ ಇರೋದು. ಆಗ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಹೊರಗಡೆ ಎಡಿಬಲ್ ಗ್ರೇಡ್ ಆಯಿಲ್ ಹೋಗೋದಿಲ್ಲ, ಪ್ಯೂರಿಟಿ ಎಷ್ಟು ಬೇಕಾಗಿರೋದಿಲ್ಲ. ಅವರು ಸ್ಕಿನ್ ಕೇರ್ ಇಲ್ಲಾಂದರೆ ಹೇರ್ ಪರ್ಪಸ್ಗೆಲ್ಲ ಯೂಸ್ ಮಾಡುವಂಥದ್ದು. ಆಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ಅದು ನಮಗೆ ಆ ರೇಟ್ ಸಿಗೋದಿಲ್ಲ, ಮತ್ತು ಅಡಲ್ಟೆಡ್ ಆಯಿಲ್ ಅವರಿಗೆ ಸಾಕಾಗ್ತದೆ, ಮತ್ತು ಕನ್ಸಂಪ್ಷನ್ ಇರೋದಿಲ್ಲ ಅಲ್ಲ, ಚಿಕ್ಕ ಇದರಲ್ಲಿ ಹೋಗ್ತದೆ, ಕ್ವಾಂಟಿಟಿ ತುಂಬ ಹೋಗೋದಿಲ್ಲ. ಹಾಗಾಗಿ ಈ ರೀಜನೇ ನೀವು ಉಡುಪಿ ಮ್ಯಾಂಗ್ಳೂರು ಈಚೆ ಪುತ್ತೂರಿಗೆ ಹೋಗೋದಿಲ್ಲ ನಾವು, ಈಚೆ ನಾವು ಜಾಸ್ತಿ ಹೋಗೋದು. ಮ್ಯಾಂಗ್ಳೂರು ಉಡುಪಿ ಪುತ್ತೂರು ಮಂಚಕಲ್ಲು ಈಚೆ ಹಿರಿಯಡ್ಕ ಪೆರಳೂರು ಮತ್ತು ಲೋಕಲ್ ಇಲ್ಲಿ ಕಸ್ಟಮರ್. ಮತ್ತು ಕೆಲವೆಲ್ಲ ಏಜೆನ್ಸಿಗಳಿದೆ, ಅದಕ್ಕೆ ಸಪ್ಲೈ ಕೊಡ್ತೀವಿ. ಎವ್ರಿ ಬಿಸ್ನೆಸ್ ಕಾಂಪಿಟೇಷನ್ ಇಲ್ಲ ಅಂತ ಏನಿಲ್ಲ. ನಿಮಗೆ ಕಾಂಪಿಟೇಷನ್ ಇರಬೇಕು ಸರ್, ಹೆಲ್ತಿ ಆಗಿರ್ಬೇಕು. ಅದು ಒಮ್ಮೊಮ್ಮೆ ವಿಪರೀತ ಹೋಗ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೊಂದು ಕ್ರಿಕೆಟ್ ಆಡಿದಾಗೆ ನಿಮ್ಮೊಂದು ಅದೊಂದು ಮತ್ತೊಂದು ಎದುರು ಇದು ಮಾಡ್ತಾನೆ ಅಂತ ಹೇಳಿ ನಿಮ್ಮೊಂದು ಆಟ ಆಡ್ತದೆ. ಹಾಗೆ ಕಾಂಪಿಟೇಷನ್ ಬೇಕೇ ಸರ್. ಕಾಂಪಿಟೇಷನ್ ಎಲ್ಲರೂ ಹೇಳ್ತಾರೆ ಕಾಂಪಿಟೇಷನ್ ಒಂದು ಬಿಸ್ನೆಸ್ ಇದು ಅಂತ ಎಂತ ಹೇಳ್ತಾರೆ, ಡ್ರಾಬ್ಯಾಕ್ ಇಲ್ಲದ ನೀವು ಈಗ ಹೇಳ್ತೀರ ಎಂಥ ಚಾಲೆಂಜಸ್ ಉಂಟು ಅಂತ ಕೇಳ್ತೇನೆ. ಆದರೆ ಚಾಲೆಂಜಸ್ ಅಲ್ಲ ಸರ್, ಅದಿಲ್ಲಾದರೆ ಇದಿಲ್ಲ. ಅದರಲ್ಲಿ ಕಾಂಪಿಟೇಷನ್ಸ್ ಇರ್ತದೆ, ಎಲ್ಲ ಇರ್ತದೆ ಸರ್. ನೀವೊಂದು ಅದು ಎಲ್ಲ ಬಿಸ್ನೆಸ್ ನಿಮಗೆ ಇದು ಮಾಡ್ತದೆ, ಎಂಥದ್ದು ಫೇಸ್ ಮಾಡ್ತದೆ ಕಾಂಪಿಟೇಷನ್, ಲೇಬರ್ ಸಮಸ್ಯೆ, ಮತ್ತು ನಿಮಗೆ ಇದು ಟ್ಯಾಕ್ಸೇಷನ್ಗಳು ಅಂಥದ್ದೆಲ್ಲ. ಮತ್ತು ನಿಮಗೆ ಇದು ಎಂಥದ್ದು ರಾ ಮೆಟೀರಿಯಲ್ದು ಪ್ರಾಬ್ಲಮ್ಮು, ರಾ ಮೆಟೀರಿಯಲ್ದು ರೇಟ್ ಹೆಚ್ಚು ಕಮ್ಮಿ, ರಾ ಮೆಟೀರಿಯಲ್ಗೆ ಜಾಸ್ತಿ ಆಗಿರ್ತದೆ, ಫಿನಿಷಿಂಗ್ ಗುಡ್ಸಿಗೆ ಜಾಸ್ತಿ ಆಗಿರೋದಿಲ್ಲ. ಅದೆಲ್ಲ ನಿಮಗೆ ಎವ್ರಿ ಬಿಸ್ನೆಸ್ ಅದನ್ನು ಸಫರ್ ಮಾಡ್ಕೊಳ್ತಾರೆ, ಮಾಡ್ತಾರೆ. ಎಲ್ಲವೂ ಪ್ರಾಫಿಟಲ್ಲಿ ಹೋಗೋದಿಲ್ಲ, ಲಾಸಲ್ಲಿ ಹೋಗ್ತದೆ. ಅದನ್ನು ನೀವು ತಡ್ಕೊಳ್ಳಿಕ್ಕೆ ಇದು ಬೇಕು. ಎಂತ ಹಣದ ವಿಷಯ ಎಲ್ಲ ಇದೆ, ಇದಕ್ಕೆ ಇದು ಪ್ರಿಪೇರ್ ಆಗಿರಬೇಕು. ಲಾಸ್ ಆದ್ರೂ ಕೂಡ ತಡ್ಕೊಳ್ತೇನೆ ಅಂತ ಅವಾಗಲೂ ಪ್ರಾಫಿಟ್ ಆಗೋದಿಲ್ಲ. ಇದು ಕಾಯಿ ಎಲ್ಲ ಹೇಗೆ ಪ್ಯೂರಿಫಿಕೇಶನ್ ನೀವು ಹೇಗೆ ಮೆಜರ್ಮೆಂಟ್ ಏನಾದ್ರು ಇದೆ ಸರ್ ಅದು ಅಂತ ಹೇಳಿದ್ರೆ ಯಾವುದು ಈಗ ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಆಯಿಲ್ನ ಕ್ವಾಲಿಟಿನ ಟೆಸ್ಟಿಂಗ್ ಇದೆ ಮೆಜರ್ಮೆಂಟ್? ಆ್ಯಕ್ಚುಲಿ ಲ್ಯಾಬ್ ಇದೆ ಇಲ್ಲಿ. ನಮಗೆ ಲ್ಯಾಬ್ ಸಿಗೋದಿಲ್ಲ, ಯಾಕಂತ ಹೇಳಿದ್ರೆ ಲ್ಯಾಬ್ ಇದೆ, ಮಣಿಪಾಲೆಲ್ಲ ಲ್ಯಾಬ್ ಇದೆ.
ಅಂತೇಳಿ ನಿಮಗೆ ಎಕ್ಸಾಕ್ಟ್ ಆಗಿ ಲ್ಯಾಬ್ ಸಿಗೋದಿಲ್ಲ ಇಲ್ಲಿ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಲ್ಯಾಬ್ ಅಲ್ಲ ಅದು. ಹೇಳಿ ನಿಮಗೆ ಇಲ್ಲಿ ಅದು ಕೊಕೊನಟ್ ಆಯಿಲ್ಗೆ ಸರಿಯಾಗಿ ಎಡಿಬಲ್ ಆಯಿಲ್ಗೆ ಸರಿಯಾಗಿರುವ ಲ್ಯಾಬ್ ಅಲ್ಲ ಅದು. ಅದು ನಿಮ್ಮ ಈ ವಾಟರ್ ಟೆಸ್ಟ್ ಹಾಗೆ ಇವರು ಮಾಡ್ತಾರೆ. ಇದರಲ್ಲಿ ಒಂದು ಕೆಲವು ಅಂಶಗಳು ನಿಮಗೆ ಗೊತ್ತಾಗ್ತದೆ ಲ್ಯಾಬ್ ಟೆಸ್ಟಲ್ಲಿ ಅಂತ ಹೇಳಿದರೆ, ಒಂದು ನಿಮ್ಮ ಆಯಿಲಲ್ಲಿ ಎಷ್ಟು ವಾಟರ್ ಕಂಟೆಂಟ್ಸ್ಗಳಿದೆ, ಮತ್ತು ನಿಮ್ಮ ಇದರಲ್ಲಿ ಎಂಥದ್ದು ಏನಾದರೂ ಅಡಲ್ಟ್ರ್ ಆಗಿದೆ ಅಂತ ಹೇಳಿದರೆ ಅದು ಆ ವ್ಯಾಲ್ಯೂ ಹೆಚ್ಚು ಅಂದರೆ ಅದಾಗ್ತದೆ. ಮತ್ತು ನಿಮಗೆ ಅಂಥದ್ದೊಂದು 3-4 ಇದು ಅದರಲ್ಲಿ ಬರ್ತದೆ, ಏನು ಅಡಲ್ಟ್ರ್ ಆಗಿದೆ ಅಂತೇಳಿ ಅದು ಇದಾಗುವುದು ಅಂತ ಹೇಳಿದರೆ ಅವರು ಆ ವ್ಯಾಲ್ಯೂಸ್ನ ಇದರಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಲ್ಯಾಬ್ ಆಗಬೇಕು ಅಂತಾರೆ CFTRI ಮೈಸೂರು ಹೋಗಬೇಕು, ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬ್ ಅದು ನಿಮಗೆ ಹೋಗಬೇಕಾಗ್ತದೆ. ಹೌದು. ಇದು ಸೇಲ್ಸ್ ಎಲ್ಲ ನಿಮಗೆ ಯಾವ ಯಾವ ಟೈಮಲ್ಲಿ ಹೈಯೆಸ್ಟ್ ಸೇಲ್ಸ್ ಆಗುತ್ತೆ? ನಮಗೆ ಸೇಲ್ಸ್ ಜಾಸ್ತಿ ಆಗಿ ನಿಮಗೆ ಯಾವುದು ಹಬ್ಬ ಹರಿದಿನ ಬಂದರೆ ಎದುರು ಸೇಲ್ಸ್ ಆಗುತ್ತೆ ಅಂತ ಹೇಳಿದರೆ, ಅಡಿಗೆಗಳನ್ನು ಮಾಡ್ತಾರಲ್ಲ ಇಲ್ಲಿ ಅಡಿಗೆಗೆ ಯೂಸ್ ಆಗುತ್ತಲ್ಲ, ಎಡಿಬಲ್ ಆಯಿಲ್ ಅಲ್ಲ, ಹಾಗೆ ಆ ಟೈಮ್ ನಾರ್ಮಲ್ ಆಗಿ ನಿಮಗೆ ಹೇಗಿರ್ತದೆ ಅಂತ ಹೇಳಿದರೆ ನವೆಂಬರ್ ಡಿಸೆಂಬರಿಂದ ಸಾಧಾರಣ ಮೇ ಎಂಡ್ ತನಕ, ಮತ್ತು ಜೂನಲ್ಲಿ ಮಳೆಗಾಲ ಸ್ವಲ್ಪ ಕಡಿಮೆ ಇರ್ತದೆ. ಟೋಟಲ್ ಆಗಿ ನಮಗೆ ಅಂತಲ್ಲ ಎಲ್ಲರಿಗೂ ಸೇಲ್ಸ್ ಕಮ್ಮಿ ಇರ್ತದೆ. ಮಕ್ಕಳಿಗೆ ಶಾಲೆಗೆ ಸೇರಿಸಬೇಕು, ಹಣ ಎಲ್ಲ ಅದಕ್ಕೆ ಹೋಗ್ತದೆ. ಒಂದು ಮಗು ಇದ್ದರೂ ಕೂಡ ಈಗ ನಿಮಗೆ ಸೇರಿಸಬೇಕು, ದಿವಸ ಕಾಲೇಜಿಗೆ ಗೊತ್ತಾಗ್ತಲ್ಲ ಫೀಸ್ ಅದು ಇದು. ಹಾಗಾಗಿ ನಿಮಗೆ ಜೂನು ನಾರ್ಮಲಿ ಆಗಿ ಡೌನ್ ಇರುತ್ತೆ ಮಾರ್ಕೆಟ್. ಜೂನು ನಾರ್ಮಲಿ ಆಗಿ ಒಂದು 10-20 ದಿವಸ ಮಾರ್ಕೆಟ್ ಡೌನ್ ಇರುತ್ತೆ. ಈ ಸಲ ಮಳೆ ಇಲ್ಲ, ಇಲ್ಲರೆ ಮಳೆಗಾಲದಲ್ಲಿ ಕೃಷಿ ಚಟುವಟಿಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಜನಗಳು ಹೀಗೆ ಬರೋದಿಲ್ಲ, ಯಾವುದು ಹಬ್ಬ ಹರಿದಿನ ಇರೋದಿಲ್ಲ. ನಾರ್ಮಲ್ ಆಗಿ ಜನವರಿ ಟು ಇದು ಮಳೆಗಾಲದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಅದ್ರ ಹೇಗೆ ಕಾಯಿನ ಕಾಯಿಯನ್ನು ಸ್ಟೋರ್ ಮಾಡೋದಿಲ್ಲ, ಕಾಯಿಯಿಂದ ಯಾವಾಗಲೂ ಎಣ್ಣೆ ಆಗೋದಲ್ಲ. ಕಾಯಿಯನ್ನು ಒಡೆದು ಕೊಬ್ಬರಿ ಮಾಡಿ ಕೊಬ್ಬರಿಯಿಂದ ಎಣ್ಣೆ ಆಗೋದು. ತೆಂಗಿನ ಎಣ್ಣೆ ಅಂತ ಹೇಳೋದು ಮಾತ್ರ, ತೆಂಗಿನ ಎಣ್ಣೆ ಅಲ್ಲ, ಕೊಬ್ಬರಿ ಎಣ್ಣೆ. ಆ್ಯಕ್ಚುಲಿ ಕೊಬ್ಬರಿಯನ್ನು ನಿಮಗೆ ಸೀಸನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಹಳ್ಳಿಯ ರೈತರು ಕಾಯಿಯನ್ನು ಒಡೆದು ಕೊಬ್ಬರಿ ಮಾಡಿ ಅದನ್ನು ತರ್ತಾರೆ ನಮಗೆ, ನಾವು ಅದನ್ನು ತಗೊಳ್ತೇವೆ. ನೀವು ಸ್ಟೋರ್ ಮಾಡಿ ಇಡ್ತೀರಾ ಮಳೆಗಾಲ ಕೊಬ್ಬರಿನ? ಮಳೆಗಾಲಕ್ಕೆ ಸ್ಟೋರು ಇಲ್ಲ ಸರ್, ನಾವು ಮಾಡೋದಿಲ್ಲ. ಯಾಕಂತ ಹೇಳಿದರೆ ನಮಗೆ ಪ್ರೊಡಕ್ಷನ್ ಕೆಪಾಸಿಟಿ ದೊಡ್ಡದಿದೆ, ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿ ಆಗೋದಿಲ್ಲ ಅಂತೇಳಿ ಆಗಿಲ್ಲ, ಇಂಪಾಸಿಬಲ್ ಅಂತಲ್ಲ. ನಿಮಗೆ ಸ್ಟೋರಿಂಗ್ ವ್ಯಾರ್ ಹೌಸ್ ಎಲ್ಲ ಕರೆಕ್ಟ್ ಬೇಕು, ನಿಮಗೆ ಮಳೆ ಎಲ್ಲ ಬಂದರೆ ಅದು ಇದಾಗಬಾರ್ದು. ಹಾಗೆ ನಾವು ಸ್ಟೋರ್ ಮಾಡೋದಿಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಬಂದಾಗ ಯೂಸ್ ಮಾಡ್ಕೊಳ್ತೇವೆ, ಮತ್ತು ಮಳೆಗಾಲಕ್ಕೆ ಬೇಕಾದ್ರೆ ನಾವು ಹೊಡಿತೇವೆ. ನಮ್ಮ ಕೆಪಾಸಿಟಿ ಸರಿಯಾಗಿ ಹೌದು. ಡ್ರೈಯರ್ಸ್ ಇದೆ, ಕೊಪ್ಪರ ಡ್ರೈಯರ್ಸ್ ಇದೆ. ನಿಮಗೆ ತೋರಿಸ್ತೇನೆ ನಮಗೆ ಅದು ಹೇಗೆ ಪ್ರೊಸೆಸ್ ಆಗ್ತದೆ, ಏನು ಇದಾಗುತ್ತೆ ಅಂತೇಳಿ. ನಿಮ್ಮ ಪ್ರಶ್ನೆ ಎಲ್ಲ ಇದ್ರೆ ಕೇಳಿ, ನಾನು ಅದು ಹೇಳುವಾಗ ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕರೆಕ್ಟ್ ಗೊತ್ತಾಗುತ್ತೆ. ಮೆಟೀರಿಯಲ್ ನಿಮಗೆ ಹೇಗಂತ ಹೇಳಿದರೆ, ಇಲ್ಲಿ ಈ ಏರಿಯಾ ಉಂಟಲ್ಲ ನಿಮಗೆ ತೆಂಗಿನಕಾಯಿ ಫುಲ್ ಇದೆ, ಮತ್ತು ಇಲ್ಲಿದೆ ಮೆಟೀರಿಯಲ್ ಸಫಿಷಿಯೆಂಟ್ ಅಂತ ಆಗೋದಿಲ್ಲ, ಆದರೆ ಇಲ್ಲಿ ಸಾಕಾಗುತ್ತೆ ಮೆಟೀರಿಯಲ್. ಮತ್ತು ಸ್ವಲ್ಪ ನಾವೇನು ಮಾಡ್ತೇವೆ ಅಂತೇಳಿ ತಿಪ್ಟೂರು ತಮಿಳ್ನಾಡಿಂದ ಕಡಿಮೆ, ತಮಿಳ್ನಾಡಿಂದ ತಗೊಳ್ಳೋದಿಲ್ಲ ನಾವು ಜಾಸ್ತಿಯಾಗಿ. ಮೆಟೀರಿಯಲ್ ಕಡಿಮೆ ಆದರೆ ತಿಪ್ಟೂರು ತಗೊಳ್ತಾರೆ. ಸರ್ ನಿಮ್ಗೊಂದು ಈಗ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಈ ಜಾಗದಲ್ಲಿ ಕಾಯಿ ಚೆನ್ನಾಗಿ ಬರ್ತದೆ, ಈ ಜಾಗದಲ್ಲಿ ಕಾಯಿ ಕ್ವಾಲಿಟಿ ಇರುತ್ತೆ. ಎಲ್ಲಿ ನಿಮ್ಗೊಂದು ಕ್ವಾಲಿಟಿ ಅನ್ನೋದು ಕ್ವಾಲಿಟಿ ಸಾಧಾರಣ ಇದೆ ನಮ್ಮ ಏರಿಯಾ ಅಂತ ಹೇಳಿದ್ರೆ ಮಂಗಳೂರು, ಇದು ಪುತ್ತೂರು ಈ ಸೈಡ್. ನಿಮಗೆ ಯಾವಾಗ ಆಚೆ ನಿಮ್ಮ ಕುಂದಾಪುರ ಬೈಂದೂರು ಹೋಗುತ್ತೆ, ಕಾಯ್ದು ಸೈಜ್ ಕಡಿಮೆ ಆಗುತ್ತೆ, ಚಿಕ್ಕದಾಗುತ್ತೆ ಸೈಜ್ ಅಂತ ಹೇಳಿದ್ರೆ. ನಿಮಗೆ ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ನಿಮಗೆ ಸಮುದ್ರದ ಏರಿಯಾದಲ್ಲಿ ಇರೋದು, ಅಲ್ಲಿ ಅವರಿಗೆ ಅದಕ್ಕೆ ಗಿಡಗಳಿಗೆ ಸಮುದ್ರದ್ದೇ ಇದು ಜಾಸ್ತಿ, ಇಲ್ಲಿ ಬೆಳೆ ಜಾಸ್ತಿ. ಇಲ್ಲಿ ಅಂತ ಹೇಳಿದ್ರೆ ಇದು ಇಂಟರ್ವಲ್ ಅಲ್ಲಿ ಬೇಗ ಬರುತ್ತೆ ಫಸಲು, ಇಲ್ಲಿ ಲೇಟ್ ಆಗುತ್ತೆ. ಆದರೆ ಅಲ್ಲಿ ಚಿಕ್ಕದಿರುತ್ತೆ, ಇಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ. ಇಲ್ಲಿದ್ದು ಈ ಏರಿಯಾ ನಮ್ದು ದಕ್ಷಿಣ ಕನ್ನಡ ಉಡುಪಿ ನಾರ್ಮಲ್ ಆಗಿ ಪರ್ಸೆಂಟೇಜ್ ಇದು ಈ ಥಿಕ್ನೆಸ್ ಇರುವ ಒಳಗಿಂದ ಕಾಯಿಗೆ ಅದು ಒಳ್ಳೇದಿರುತ್ತೆ, ಹಾಗಾಗಿ ಪರ್ಸೆಂಟೇಜ್ ಒಳ್ಳೇದು ಬರುತ್ತೆ. ನಿಮಗೆ ತಿಪ್ಟೂರೆಲ್ಲ ಏನಂತ ಹೇಳಿದ್ರೆ, ಅವರು ಆಕ್ಚುಲ್ ಆಗಿ ಫೇಮಸ್ ನಿಮ್ಮ ಬಾಲ್ ಕೊಬ್ಬರಿ ಹೇಳ್ತಾರಲ್ಲ, ರವಾನೆ ಹೇಳ್ತಾರೆ ಬಾಲ್. ಇಲ್ಲಿ ಅಲ್ಲ ಅದು ಇಲ್ಲಿ ಯಾರು ಯೂಸ್ ಮಾಡೋದಿಲ್ಲ. ನಿಮಗೆ ನಾರ್ತ್ ಸೈಡಿಗೆ ಯೂಸ್ ಮಾಡ್ತಾರೆ, ನಾರ್ತ್ ಸೈಡಿಗೆ ಇದು ಫುಡ್ಡಿಗೆ ಸಹ ಯೂಸ್ ಮಾಡ್ತಾರೆ ಜಾಸ್ತಿಯಾಗಿ. ಅವರು ಈ ಹಬ್ಬ ಹರಿದಿನಕ್ಕೆಲ್ಲ ನಾವೆಲ್ಲ ಹರಿವಾಣ ಎಲ್ಲ ಕೊಡ್ತೇವಲ್ಲ, ನಾವೆಲ್ಲ ಹೇಗೆ ಡ್ರೈ ಫ್ರೂಟ್ಸ್ ಅನ್ನು ಯೂಸ್ ಮಾಡ್ತೇವೆ, ಹಾಗೆ ಅವರಿಗೆ ಅದು ಅಂತ ಹೇಳಿದ್ರೆ ಸಿಗೋದಿಲ್ಲ, ಅವರಿಗೆ ಇಲ್ಲಿಂದಲೇ ಹೋಗ್ಬೇಕಲ್ಲ, ಹಾಗೆ ಯೂಸ್ ಮಾಡ್ತಾರೆ. ಮತ್ತೆ ತಿನ್ಲಿಕ್ಕೆ ಯೂಸ್ ಮಾಡ್ತಾರೆ. ನಿಮಗೆ ಮಹಾರಾಷ್ಟ್ರ ಎಲ್ಲ ಉಂಟಲ್ಲ, ಕೊಬ್ಬರಿಯನ್ನು ಇದೇ ಒಣಗಲ್ ಕೊಬ್ಬರಿಯನ್ನು ಕಟ್ ಮಾಡಿ ಅವರು ಮಸಾಲಕ್ಕೆ ಹಾಕ್ತಾರೆ, ಈ ಸ್ಟೋರ್ ಮಾಡಿ ಇರ್ತಾರೆ ಅವರು ಅದಕ್ಕೆ. ಹಾಗೆ ಇಲ್ಲಿದ್ದು ಕ್ವಾಲಿಟಿ ಒಳ್ಳೇದು, ನಿಮಗೆ ಲೋಕಲ್ ಒಳ್ಳೇದಂತ ಹೇಳಿದ್ರೆ ಎಲ್ಲವೂ ಒಳ್ಳೇದಿರುತ್ತೆ, ಪರ್ಸೆಂಟೇಜ್ ವೈಸ್ ಆಚೆ ಇರುತ್ತೆ. ಕ್ವಾಲಿಟಿ ಒಳ್ಳೇದಿಲ್ಲ ಅಂತ ಹೇಳಿದ್ರೆ ಕಾಯಿ ಹಾಳಾಗಿರುತ್ತೆ ಅಷ್ಟೇ. ಕ್ವಾಲಿಟಿ ಎಲ್ಲದೂ ಒಳ್ಳೇದಿರುತ್ತೆ, ಒಳ್ಳೇದನ್ನೇ ನಾವು ಯೂಸ್ ಮಾಡ್ತೇವೆ. ಹಾಳು ಆಗಿದ್ರೆ, ಈಗ ಮಳೆ ಆಗಿ ಇಲ್ಲದ್ರೆ ಹಾಳು ಇದಾಗಿ ಆಗಿದ್ರೆ ಅದು ಕ್ವಾಲಿಟಿ ಒಳ್ಳೇದಿಲ್ಲ ಅಂತ ಅರ್ಥ ಅಷ್ಟೇ.
ಸರ್ ಇದು ಈಗ ತೆಂಗಿನಕಾಯಿ ಚಿಪ್ಪು ಮತ್ತು ತೆಂಗಿನಕಾಯಿ ಎಣ್ಣೆ ಮಾಡೋಕ್ಕೆ ವೇಸ್ಟ್ ಉಳಿಯುತ್ತಲ್ಲ ಅದನ್ನು ನೀವೇನು ಮಾಡ್ತೀರಾ? ಚಿಪ್ಪಿಗೆ ರೇಟ್ ಇದೆ. ಚಿಪ್ಪಿಗೆ ಹೌದು, ಒಳ್ಳೆ rate ಇದೆ. ಏನು ಯೂಸ್ ಆಗುತ್ತೆ ಸರ್ ಅದು? ಇಲ್ಲ, ನಾವು ಮಾಡ್ತೇವೆ. ಇನ್ನೊಂದು ಅದಕ್ಕೆ ಇಂಡಸ್ಟ್ರಿ ಇದೆ. ಇಂಡಸ್ಟ್ರಿ ಇದೆ. ಓಕೆ. ನೀವು ಇದು ಕೇಳಿದ್ದೀರಾ ಎಂಥದ್ದು, ಆಕ್ಟಿವೇಟೆಡ್ ಕಾರ್ಬನ್ ಅಂತೇಳಿ. ಆಕ್ಟಿವೇಟೆಡ್ ಕಾರ್ಬನ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಿಮ್ಮ ಇಲ್ಲಿ ಲೋಕಲ್ ಅಲ್ಲಿ ಇರೋದಾದ್ರೆ ಮಜ್ಜಿ ಅಂತ ಹೇಳ್ತಾರೆ, ಹಾಂ. ತಿಪ್ಪಿದ ಮಜ್ಜಿ ಅಂತ ಹೇಳಿ ಅಷ್ಟೇ. charcoal, ಚಾರ್ಕೋಲ್, ಹಾ. ಅದೇ ಸೇಮ್ Charcoal. ಚಾರ್ಕೋಲ್ ಆಕ್ಟಿವೇಟೆಡ್ ಕಾರ್ಬನ್ ಅಲ್ಲಿ ಅದು ಜಾಸ್ತಿಯಾಗಿ ನಿಮಗೆ ಪ್ಯೂರಿಫೈರ್ಗೆ ಒಂದು ಫಿಲ್ಟರ್ ಅದು. ಮತ್ತೆ ಸ್ವಲ್ಪ ನಿಮಗೆ ಇದಕ್ಕೆ ಹೋಗುತ್ತೆ ಸರ್, ಬಾರ್ಬಿಕ್ಯೂ ಅದು ಇದು ಅಂತೆಲ್ಲ ಇರ್ತಾರೆ, ಅದನ್ನು ಯೂಟ್ಯೂಬಲ್ಲೆಲ್ಲ ಬರ್ತಾರೆ ಈಗ ಹೆಚ್ಚಿನ ಪೀಸ್ಗಳೆಲ್ಲ, ಅದೆಲ್ಲ ಇಲ್ಲೆಲ್ಲ ನಡೆಯುವುದಿಲ್ಲ. ಅದು ಮೇಜರ್ ಆಗಿ ಅದು ಇದಕ್ಕೆ ಹೋಗುತ್ತೆ. ಯಾವುದು ಇಂದು ಡಿಸ್ಯಾಲಿನೇಷನ್ ಪ್ಲಾಂಟ್ ಅಂತ ಕೇಳಿದಿರಾ, ಅದಕ್ಕೆ ಒಂದು ಇದು ಎಂಥದ್ದು ಫಿಲ್ಟರ್, ನಮ್ಮ ಇದರಲ್ಲೆಲ್ಲ ಕಾರ್ಬನ್ ಫಿಲ್ಟರ್ ಅಂತ ಹೇಳ್ತಾರೆ, ಗೊತ್ತುಂಟ, ಈ ಪ್ಯೂರಿಫೈರ್ ಅಲ್ಲಿ ಇರುತ್ತೆ ಚಿಕ್ಕದು, ಅದಕ್ಕೆ ಹೋಗುದು ಮೇಜರ್ ಆಗಿ. ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಅಂತೇಳಿ ಅದು ನಿಮಗೆ ಈ ಆ್ಯಡ್ ಅಲ್ಲೆಲ್ಲ ಬರೋದಿಲ್ವಾ, ಆಕ್ಟಿವೇಟೆಡ್ ಕಾರ್ಬನ್, ಈ ಶಾಂಪೂದ ಆ್ಯಡ್ ಅಲ್ಲೆಲ್ಲ ಕಾರ್ಬನ್ ಎಳ್ಕೊಳ್ಳೋದಿಲ್ಲ, ಆ ಥರ ಎಳ್ಕೊಳ್ಳಿಕ್ಕಿಲ್ಲ. ಆ ಥರ ಜಾಸ್ತಿಯಾಗಿ ಅವರಿಗೆ ಅದೊಂದು ಚೀಪೆಸ್ಟ್ ಮೆಟೀರಿಯಲ್. ಒಂದು ಫಿಲ್ಟರ್ ಅಲ್ಲಿ ಇದು ಆಕ್ಟಿವೇಟೆಡ್ ಅದೇ ಇದೆ, ಈ ಮಜ್ಜಿ ಮಾಡ್ತಾರೆ, ಅವು ಚೀಪೆಸ್ಟ್ ಮೆಟೀರಿಯಲ್ ಆಕ್ಚುಲಿ. ಅವರಿಂದ ಕೆಮಿಕಲ್ ಪರ ಯು ಯಾವ ಇಂಪ್ರೂವ್ ಮಾಡ್ತಾರೆ ಅಂಡ್ ಒಂಜಿ ಫಿಲ್ಟರ್ ಇಂದ ಮಸ್ತ್ ಚೀಪೆಸ್ಟ್ ಆಗಲಿ ರೇಟ್ ಉಂಟು ಮತ್ತೆ ಇಲ್ಲ ಇಲ್ಲ ಮತ್ತೆ ಕೇಳು ಎಂಟ್ಲ ಪರ್ಚೇಸ್ ಮಾಡ್ಕೊ 28 rupees ಉಂಟು. ಕೋಕೋನಟ್ ಅಲ್ಲಿ ಯಾವುದು ವೇಸ್ಟ್ ಅಂತ ಇಲ್ಲ, ಯಾವುದು ವೇಸ್ಟ್ ಅಂತ ಇಲ್ಲ. ನಾವು ಅದೇ ನಿಂತ್ಕೊಂಡು ನೋಡ್ತಾ ಒಂದು ನಿಮಗೆ ತೆಂಗಿನ ಮರದಲ್ಲಿ ಸಾಗಿ ಯಾವುದು ವೇಸ್ಟ್ ಅಂತ ಎಂಥದ್ದು ವೇಸ್ಟ್ ಅಂತ ಇರೋದಿಲ್ಲ. ನೀವು ಕಡಿತಿರಲ್ಲ ಸೋಂಗಿ ಎಲ್ಲ, ಅದು ಇದಕ್ಕೆ ಯೂಸ್ ಆಗುತ್ತೆ, ಯಾವುದಕ್ಕೆ, ನೀರು ಕಾಯಿಸಲಿಕ್ಕೆ, ಅದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ. ಚಪ್ಪರದಿಂದ ಹಿಡಿದು ನೀರು ಅದು ಸಹ ಚಪ್ಪರ ಒಣಗಿದ ಮೇಲೆ ಸಹ ನೀರು ಕಾಯಿಸಲಿಕ್ಕೆ ಯೂಸ್ ಆಗುತ್ತೆ. ಯಾವುದು ವೇಸ್ಟ್ ಅಂತ ಇಲ್ಲ. ನಿಮಗೆ ಕೋಕೋನಟ್ ನಾವು ಕಾಯಿ ಹೊಡಿತೇವಲ್ಲ, ನಮಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮೇಜರ್ ಹೊಡೆಯೋರು ಆ ನೀರನ್ನು ವೇಸ್ಟ್ ಮಾಡೋದಿಲ್ಲ. ಅವಿತ ಎಣ್ಣೆ ಬರ್ತದೆ ಪುಂಡಿ ಟೈಪ್ ಅಪುಣ್ಯ ಪುಣ್ಯವಂತರೆ ಇಜ್ಜಿ ದಾನವಂತ ಅವಂದಲ್ಲ ಅವು ಎಂಜಿನ ಮಂಡ ವೇಸ್ಟ್ ಆಗ್ತವು. ಅವು ಇದಕ್ಕೆ ಪೆತ್ತಲೆ ಪಾಡ್ಬೇಕು, ಪೆತ್ತಲೆ ದುಂಬು ಮೂರು ಯೂಸ್ ಮಾಡ್ತಂದಿರ್ತೇನೆ ಮಸ್ತ್ ಒಂದು ಇಲ್ಲ. ಈಗ ನಾನು ತೋರಿಸ್ತೇನೆ, ಅದು ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ. ತೆಂಗಿನಕಾಯಿಯಿಂದ ಕೊಬ್ಬರಿ ಮಾಡುವಾಗ ನಿಮಗೆ ಗೆರಟೆ ಸಿಗ್ತದೆ. ಕೊಬ್ಬರಿಯಿಂದ ಎಣ್ಣೆ ಮಾಡ್ತೇವೆ, ಎಣ್ಣೆಯಿಂದ ಅದು ಇದು ಆಗ್ತದೆ, ಎಂಥದ್ದು ಎಕ್ಸ್ಟ್ರಾಕ್ಟ್ ಆಗುವ ಉಳಿದದ್ದು ಇದಿಲ್ವಾ, ಅದು ನಿಮಗೆ ಹಿಂಡಿ. ಇಷ್ಟು ಪ್ರೊಸೆಸ್ ನಿಮಗೆ. ಫಸ್ಟಿಗೆ ಕಾಯಿ ಈಗ ಆಫ್ಟರ್ ಮಾರ್ಕೆಟ್ ಕೊಬ್ಬರ ಅಂತಂದರೆ ಡ್ರೈಯೇಜ್ ಮಾಡ್ತೇವೆ, ಅಲ್ಲಿಂದ ಎಕ್ಸ್ಪೆಲರ್ಸಲ್ಲಿ ಇದು ಎಣ್ಣೆ ತೆಗಿತೇವೆ. ಮುಂಚೆ ಆದರೆ ಗಾಣ ಇತ್ತು, ಗಾಣದಲ್ಲಿ ಎಣ್ಣೆ ತೆಗಿತಿದ್ದೇವೆ. ಗಾಣದಲ್ಲಿ ಎಣ್ಣೆ ಅಂತ ಹೇಳಿದರೆ ಆಗ್ತದೆ, ಗಾಣದಲ್ಲಿ ಆಗುತ್ತೆ. ಇಂದು ಯಾವಾಗ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಹೋಗ್ತದೆ, ಕಮರ್ಷಿಯಲ್ ಆಗಿ ನೀವು ಅದರಲ್ಲಿ ಇದು ಮಾಡ್ತೀರಿ, ಪರ್ಸೆಂಟೇಜನ್ನು ಅದು ಇದು ಪ್ರಾಫಿಟ್ ಅನ್ನು ಇದು ಮಾಡ್ತೀರಿ, ಅದು ಮಾಡಲೇಬೇಕು ಸರ್. ಅದು ನೀವು ಗಾಣದಲ್ಲಿ ಎಣ್ಣೆ ಮಾಡೋದಕ್ಕೂ ಮತ್ತೆ ಮಿಷನ್ ಅಲ್ಲಿ ಮಾಡೋದು ಡಿಫ್ರೆನ್ಸ್ ಬರ್ತದೆ, ಅಂದ್ರೆ ಟೇಸ್ಟ್ ವೈಸ್, ಸ್ಮೆಲ್ ವೈಸ್ ಡಿಫ್ರೆನ್ಸ್ ಇರುತ್ತೆ ಸರ್. ಅಂತ ಹೇಳಿದ್ರೆ ಗಾಣದಲ್ಲಿ ನಿಮಗೆ ಜಾಸ್ತಿ ಇದಾಗುದಿಲ್ಲ, ಏನು ನಿಮಗೆ ಹೀಟ್ ಆಗುದಿಲ್ಲ, ಇದು ಸ್ವಲ್ಪ ಹೀಟ್ ಆಗುತ್ತೆ. ಅಂತ ಹೇಳಿದ್ರೆ ಓಲ್ಡ್ ಪ್ರೆಸ್ ಇದಾಗುದಿಲ್ಲ, ಎಂಥದ್ದು ನಿಮಗೆ ಟೆಂಪರೇಚರ್ ರೇಸ್ ಆಗುದಿಲ್ಲ, ಒಂದು 50-45 ಡಿಗ್ರಿಯಲ್ಲಿ ಇದಾಗುತ್ತೆ. ಇದು ಸ್ವಲ್ಪ ಕಡಿಮೆಯಲ್ಲಿ ಆಗುತ್ತೆ. ಆದರೆ ಏನಂತ ಹೇಳಿದ್ರೆ ನಿಮಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಡ್ರೈ ಜಾಸ್ತಿ ಬೇಕು, ಇದಕ್ಕೆ ಸ್ವಲ್ಪ ಗಾಣಕ್ಕೆ ಸ್ವಲ್ಪ ಕಮ್ಮಿ ಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಮತ್ತು ಅದು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಫಿಲ್ಟರ್ ಆಗುತ್ತೆ, ಇದು ಎಂಥದ್ದು ಎಕ್ಸ್ಟ್ರಾಕ್ಟ್ ಆಗುತ್ತೆ ತುಂಬ, ಒಂದು 2-3% ಅದರಲ್ಲಿ ಜಾಸ್ತಿ ಬರುತ್ತೆ. ಇದರಲ್ಲಿ ಹಿಂಡಿಯಲ್ಲಿ ಉಳಿತದೆ. ದನಗಳಿಗೆ ಈ ಹಿಂಡಿ ಒಳ್ಳೆಯದು, ರೇಟು ಕಡಿಮೆ ಇರುತ್ತೆ ಇದಕ್ಕೆ ಹಿಂಡಿಗೆ, ಅದಕ್ಕೆ ಸರಿಯಾಗಿ ಆಗುತ್ತೆ. ಸರ್ ಇದು ನೀವು ಪ್ಯೂರಿಫೈ ಹೇಗೆ ಮಾಡ್ತೀರಾ? ಪ್ಯೂರಿಫೈ ಅಂತ ಹೇಳಿದ್ರೆ ಇದಕ್ಕೆಲ್ಲ ಉಂಟಲ್ಲ ರಾ ಕೋಕೋನಟ್ ಆಯಿಲ್ಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇದು ಯಾವುದು ಕೆಮಿಕಲ್ ಇದಾಗುದಿಲ್ಲ, ಎಂಥದ್ದು ಇಲ್ಲೆಲ್ಲ ಬರುತ್ತಲ್ಲ ಫಿಸಿಕಲಿ ರಿಫೈನ್ಡ್, ಆ ಥರ ಎಲ್ಲ ಏನು ಬರೋದಿಲ್ಲ. ಇದು ರಿಫೈನ್ಡ್ ಅಲ್ಲ, ರಿಫೈನಿನ ಕಾನ್ಸೆಪ್ಟೇ ಇಲ್ಲ. ಇದು ರಾಗಳು ಅಂತ ಹೇಳಿದ್ರೆ ಕಚ್ಚಾ ಎಣ್ಣೆಗಳು. ನಿಮಗೆ ಇದು ಇಲ್ಲ ಅಂತ ಅಂದರೆ ಬ್ಯಾರಲ್ ಫಿಲ್ಟರಲ್ಲಿ ಹಾಕಿ ಗ್ರಾವಿಟಿ ಫಿಲ್ಟರಿಂಗ್ ಅಂತ ಹೇಳ್ತಾರೆ. ಎಂಥದ್ದಿಲ್ಲ ಸರ್, ಬ್ಯಾರಲ್ಲಿ ಹಾಕಿಡೋದು 7 ದಿವಸ ಆಗುವಾಗ ಗ್ರಾವಿಟಿ ಫಿಲ್ಟರಿಂಗ್ ಅಂತ ಹೇಳಿ ಅದರಷ್ಟಾಗಿ ಇದು ಹೋಗಿ ಮಡ್ಡು ಕೆಳಗೆ ಕೂತ್ಕೊಳ್ತದೆ, ಒಳ್ಳೆ ಎಣ್ಣೆ ಮೇಲೆ ನಿಲ್ತದೆ. ಮಡ್ಡು ಭಾರ ಇರುತ್ತಲ್ಲ ಅದು ಕೆಳಗೆ ಕೂತ್ಕೊಳ್ತದೆ, ಅದು ಮಾಡ್ತೇವೆ. ಇಲ್ಲ ಅಂತಾರೆ ಇದಿದೆ ಕ್ಲೋತ್ ಫಿಲ್ಟರ್ಸ್ ಹೇಳ್ತಾರೆ, ಕ್ಲೋತ್ ಫಿಲ್ಟರ್ಸ್ ಇದೆ. ಕ್ಲೋತ್ ಫಿಲ್ಟರ್ಸಲ್ಲಿ ಪ್ರೆಷರಲ್ಲಿ ಪಾಸ್ ಆಗುವಾಗ ಎಣ್ಣೆ ನಿಮಗೆ ಮಡ್ಡು ಬಟ್ಟೆಯಲ್ಲಿ ಕೂತ್ಕೊಂಡು ಇದು ಹೊರಗೆ ಬರುತ್ತೆ. ನಿಮ್ಮಲ್ಲಿ ಮಿಷನ್ ಪ್ಯೂರಿಫೈ ಆ ಥರ ಅದೇ ಕ್ಲೋತ್ ಫಿಲ್ಟರ್ಸ್. ಕ್ಲೋತ್ ಫಿಲ್ಟರ್ಸ್ ಅಂತ ಹೇಳಿ ನೀವು ಈಗ ಜ್ಯೋತಿ ಹಾಕಿ ಅದರ ಮೇಲೆ ಹಾಕುದಲ್ಲ, ಅದಕ್ಕೆ ಪ್ರಾಪರ್ ಆಗಿ ಮಿಷಿನ್ ಇದೆ, ಫಿಲ್ಟರ್ ಪ್ರೆಸ್ ಅಂತ ಹೇಳ್ತಾರೆ. ಹೇಳಿದ್ರೆ ತುಂಬ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ಚೇಂಜಸ್ ಇರುತ್ತೆ.
ನಿಮಗೆ ಬಟ್ ಇದೆಲ್ಲ ಮಾಡ್ತಾರಲ್ಲ ನಿಮ್ಮದು ಯಾವುದು ಈ ಅರಿಷ್ಟಗಳು ಅದು ಇದೆಲ್ಲ ಅದನ್ನು ಇದರಲ್ಲೇ ಮಾಡ್ತಾರೆ ಫಿಲ್ಟರ್ ಪ್ರೆಸ್ಸಲ್ಲಿ ಅಂತ ಹೇಳಿದರೆ ಅದರದ್ದು ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಅದು ಯೂಸ್ ಮಾಡ್ತಾರೆ. ಸರ್ ನಿಮ್ದು ಏನಾದ್ರು ನೆಕ್ಸ್ಟ್ ಇದ್ರದ್ದು ಬಿಸ್ನೆಸ್ ಗೋಲ್ ಏನಿದೆ, ಒಂದು ವಿಷನ್ ಏನಾದ್ರು ವಿಷನ್ ಆ ಥರ ವಿಷನ್ ಎಲ್ಲ ಏನಿಲ್ಲ ಸರ್, ಅದೇ ಇನ್ನೇನಾದ್ರು ವೆರೈಟೀಸ್ ಎಲ್ಲ ವ್ಯಾಪಾರಸ್ಥರದ್ದು ವಿಷನ್ ಇರೋದು ಇನ್ನೂ ಸಹ ದೊಡ್ಡದು ಮಾಡಬೇಕು ಅಂತ ಹೇಳಿ. ಇದರಲ್ಲಿ ಏನಾದ್ರು ಹೊಸ ಪ್ರಾಡಕ್ಟ್ ಏನಾದ್ರು ತರಬೇಕು ಅನ್ನೋದು ಇದೆ, ಡಿಸ್ಟ್ರಿಬ್ಯೂಷನ್ ಮಾಡುವ ಐಡಿಯಾ ಇದೆ ಸರ್, ಮಾಡ್ತೇವೆ ಕ್ರಮೇಣ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ. ಬ್ಯಾಂಗ್ಳೂರು ಬಾಂಬೆ ಎಲ್ಲ ಹೋಗ್ತಾ ಇದೆ, ಅದೇ ಲಿಮಿಟೆಡ್ ಅಮೌಂಟ್ ಅಲ್ಲಿ ಹೋಗ್ತಾ ಇದೆ. ಅದು ಮಾರ್ಕೆಟಿಂಗ್ ಮಾಡಿದ್ರೆ ಹೌದು, ಇದೇ ಕಷ್ಟ. ಪ್ರೊಡಕ್ಷನ್ ಕಷ್ಟ ಅಲ್ಲ, ಪರ್ಚೇಸ್ ಕಷ್ಟ ಅಲ್ಲ, ಸೇಲ್ಸೇ ಕಷ್ಟ. ಹಾಂ, ಮಾರ್ಕೆಟಿಂಗ್ ಮಾಡೋದು ತುಂಬ ಕಷ್ಟ. ಆಲ್ರೆಡಿ ಇರ್ತಾರೆ ಹೊಸ ಬ್ರ್ಯಾಂಡ್, ಜಾಸ್ತಿಯಾಗಿ ಹೊಸ ಬ್ರ್ಯಾಂಡ್ಗಳೇ ಸಫರ್ ಆಗುತ್ತೆ. ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ, ಎವ್ರಿ ಬಿಸ್ನೆಸ್ ಇರಲೇಬೇಕಲ್ಲ ಸರ್. ನಿಮ್ಮಲ್ಲಿ ಸ್ಟಾಕ್ ಏನಾದ್ರು ಉಳಿಯುತ್ತಾ ಈ ಥರ ಏನಾದ್ರು ತುಂಬ ಟೈಮ್ ಒಮ್ಮೊಮ್ಮೆ ಉಳಿಯುತ್ತೆ, ಆದರೆ 6 ಮಂತ್ ಗ್ಯಾರಂಟಿ ಇದಿದೆ, ಎಂಥದ್ದು ಲೈಫ್ ಇದೆ ಎಣ್ಣೆಗೆ. ಹಾಗಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಷ್ಟು ಅಂತ ಹೇಳಿದ್ರೆ. ತುಂಬ ಸ್ಟಾಕ್ ಎಲ್ಲ ಉಳಿಸೋದಿಲ್ಲ ಸರ್, ಪೆರಿಫರಲ್ ಗೂಡ್ಸ್ ಅಲ್ಲ, ಹಾಳಾಗುತ್ತಲ್ಲ. ಫ್ರೆಶ್ನೆಸ್ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಫ್ರೆಶ್ನೆಸ್ಸನ್ನು ಇಡ್ತೇವೆ. ಈಗ ನೋಡಿ, ಈಗ ನಮ್ಮಲ್ಲಿ ಸ್ಟಾಕ್ ಎಲ್ಲ ಕಮ್ಮಿ ಮಾಡಿದ್ದೇವೆ ನಾವು, ಮಳೆಗಾಲ ಅಲ್ಲ, ಇನ್ನು ಹಾಳಾಗಲಿಕ್ಕೆ ಶುರು ಆಗ್ತದೆ, ವೆದರಿಗೆ ಬೂಸ್ಟ್ ಬರ್ತದೆ. ನಾವು ಎಂಥದ್ದು ಅದಕ್ಕೆ ಇದು ಯೂಸ್ ಮಾಡೋದಿಲ್ಲ, ಎಂಥದ್ದು ನಿಮಗೆ ಈ ಸಲ್ಫರನ್ನೆಲ್ಲ ಯೂಸ್ ಮಾಡೋದಿಲ್ಲ ನಾವು, ಯಾರು ಮಾಡೋದಿಲ್ಲ ಇಲ್ಲಿ ಲೋಕಲಲ್ಲಿ, ಯಾರು ಮಾಡೋದಿಲ್ಲ. ತಮಿಳ್ನಾಡಲ್ಲೆಲ್ಲ ಸ್ವಲ್ಪ ಮಾಡ್ತಾರೆ ಸಲ್ಫರ್ ಅಂತ ಹೇಳಿದರೆ, ಅವ್ರದ್ದು ಒಬ್ಬರಿ ತುಂಬ ಪ್ರೊಡಕ್ಷನ್ ಇರ್ತದೆ. ಒಂದೊಂದು ಇವರು ಒಬ್ಬೊಬ್ಬರು 5,000 ಚೀಲ 6,000 ಚೀಲ ಎಲ್ಲ, ಅದು ಸ್ಟಾಕ್ ಮಾಡೋದು ಹಾಳಾಗಬಾರ್ದಲ್ಲ, ಹಾಗಿರುತ್ತೆ. ಸರ್ ನಿಮ್ಮದು ಹಾಳಾಗಿದ್ದು ಕೋಕೋನಟ್ ಇರ್ಬೋದು, ಹಾಳಾಗಿ ಹಾಂ, ಅದೇನು ನಾವು ಸೇಲ್ ಮಾಡ್ತೇವೆ ಸರ್, ನಾವು ಸೇಲ್ ಮಾಡ್ತೇವೆ. ನಾವು ಅದನ್ನು ಮಾಡಿ ಕೂತ್ಕೊಳ್ಳೋದಿಲ್ಲ. ಅವರು ಅದು ಎಣ್ಣೆ ತೆಗಿತಾರೆ, ಅದು ಇಂಡಸ್ಟ್ರಿಗೆ ಕೋಕೋನಟ್ ಆಯಿಲ್ ಅಂತ ಇರ್ತದೆ. ನಿಮಗೆ ಸಾಬೂನುಗಳಿಗೆ, ಒಳ್ಳೆ ಸ್ಕಿನ್ ಕೇರ್ ಸಾಬೂನುಗಳಿಗೆಲ್ಲ ಬೇಸ್ ಆಗಿ ಯೂಸ್ ಆಗುತ್ತೆ. ಅದು ದೀಪಕ್ಕೂ ಯೂಸ್ ಆಗುತ್ತೆ. ದೀಪಕ್ಕೆ ಯೂಸ್ ಮಾಡ್ಬೋದು ಸರ್, ದೀಪಕ್ಕೆ ಯೂಸ್ ಮಾಡುವವರು ಇದ್ದಾರೆ. ನಾವು ಅದನ್ನು ಪ್ರೊಡಕ್ಷನ್ ಮಾಡೋದಿಲ್ಲ, ನಮಗೆ ಅದು ಪ್ರೊಡಕ್ಷನ್ ಲೈನಿಗೆ ಕಿರಿಕಿರಿ ಆಗ್ತದೆ ಅಂತ ಹೇಳಿದರೆ ಅದನ್ನು ಪುನಃ ನಾನೆಲ್ಲವನ್ನು ಕ್ಲೀನ್ ಮಾಡ್ಕೊಂಡು ಬರಬೇಕು, ನಮಗೆ ತೊಂದರೆ ಆಗ್ತದೆ. ಹಾಗಾಗಿ ನಾವು ಮಾಡೋದಿಲ್ಲ. ರೇಟಲ್ಲಿ ಹೋಗೋ ನಮಗೆ ಇದು ಒಳ್ಳೆಯದಲ್ಲ, ಆಯ್ತಲ್ಲ. ಬೇರೆ ಎಂತ ಕೇಳಿ ತೊಂದರೆ ಇಲ್ಲ. ಇವಾಗ ಫುಲ್ಲು ಒಂದು ಇಂಟರ್ವ್ಯೂ ಥರ ಮಾಡಿದ್ವಿ. ನಮಗೆ ಒಂದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಗೆ ಕ್ವಶನ್ ಕೇಳಿದ್ರು, ಸ್ವಲ್ಪ ಆನ್ಸರ್ಗೂ ಡೀಟೇಲಾಗಿ ಕೊಟ್ಟರು. ಈಗ ಒಳಗಡೆ ಫ್ಯಾಕ್ಟ್ರಿನ ತೋರಿಸ್ತಾರೆ, ಹೇಗಿದೆ ಅನ್ನೋದು ನೋಡ್ಬೋದು ನೀವು. ಎಂಟ್ರೆನ್ಸಿಗೆ ಬಂದ ಕೂಡಲೇ ನಿಮಗೆ ಈ ಥರ ಕಾರಣ ಸಿಗುತ್ತದೆ. ಇದು ರಾ ಕೊಕೊನೆಟ್ನ ತಂದುಬಿಟ್ಟು ಡ್ರೈ ಮಾಡಿ ಹಾಕ್ತಾರೆ ಇಲ್ಲಿ. ಇದು ಫುಲ್ಲು ರಾ, ನೀವು ನೋಡ್ಬೋದು ಫುಲ್ಲು ರಾ. ಇದು ಇಲ್ಲಿ ಹೋಗ್ತಿದ್ದ ಹಾಗೆ ಮಿಷನರಿ ಫುಲ್ಲು. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಎಣ್ಣೆ ಮಾಡಿ ಆಗಿರೋ ಬಂದಂಥದ್ದು. ಇದಕ್ಕೇನು ಹೇಳ್ತಾರೆ ರಾಮ್ಕುಮಾರ್, ಇದಕ್ಕೇನು ಹೇಳ್ತಾರೆ? ಹಿಂಡಿ ಅಂತಾರೆ ಇದಕ್ಕೆ. ನೋಡ್ಬೋದು ಹೆಂಗೆ ಕಾಣತ್ತೆ, ನೋಡ್ಬೋದು ಫುಲ್ಲು ಬಿಸಿ ಇದೆ ಅದು. ಈಗ ರಾ ತೆಗ್ದಿತ್ತಲ್ಲ, ಹಾಗಾಗಿ ಲೇಬರಿಗೆ ಹೋಗಿ ಸಮಸ್ಯೆ ಇರ್ತದೆ ಅಂತ ಇಲ್ಲಿ ಕೊಪ್ಪಳ ಡ್ರೈವರ್ ತೋರಿಸ್ತಾರೆ. ಬಾಯ್ಲರ್ ಹೌದು, ಇನ್ನು ಎಲ್ಲ ಇನ್ಬೇಕು ಹಿಂಗೆ ನೀರು ಕೊಪ್ಪಳ ಮಾಡೋದು, ಚಾರೆ ಮಾಡೋದು, ಇಂತೆಲ್ಲ ಮಾಡೋದು. ಜಸ್ಟ್ ಡ್ರೈಯರ್ ಇರಬೇಕು, ಏರ್ ಮಾಡ್ಬೋದು, ಗಾಳಿ ಬರ್ಬೋದು, ಗಾಳಿ ಇದು ಏನು ನೋಡ್ತಿದ್ದೀರಲ್ಲ, ಇದು ಫುಲ್ಲು ಡ್ರೈಯರ್. ಇದು ಸ್ವಲ್ಪ ಬ್ಲ್ಯಾಕ್ ಇದೆ. ಅದಕ್ಕೆ ಟೆಂಪರೇಚರ್ ಇದಾಗ್ತದೆ, ಟೆಂಪರೇಚರ್ ವೈಸ್ ಇರಬೇಕಾಗ್ತದೆ. ಹೌದು, ಅದು ಇದು ಕಡಿಮೆ ಇದ್ದರೆ ಜಾಸ್ತಿ ಇಡಬೇಕು. ಅದು ದೊಡ್ಡದು. ಇದು ಸಾಧಾರಣ ನೀವು ಕಾಯಿ ಹೊಡಿದರೆ 2,500 ಕಾಯಿ ಹೊಡಿಬೋದು, ಅದರಲ್ಲಿ ಸಾಧಾರಣ 5,500 ಕಾಯಿ ಹೊಡಿಬೋದು. ಹೌದು, ಇದು ಕೊಕೊನೆಟ್ ಹಸಿ ಇದ್ದರೆ ಇಲ್ಲಿ ಬೆಂಕಿ ಹಾಕ್ಬಿಟ್ಟು ಇದನ್ನು ಫುಲ್ಲು ಹೀಟ್ ಮಾಡ್ತಾರೆ. ಇಲ್ಲಿ ಈ ಕ್ರಷರ್ ಏನಿದೆ, ಇದರಲ್ಲಿ 2,500 ಕಾಯಿನ ಹೀಟ್ ಮಾಡ್ಬೋದು. ಮತ್ತು ಇಲ್ಲಿ ಒಂದಿದೆ, ಬ್ಯಾಕ್ ಸೈಡ್ ಒಂದಿದೆ, ನೋಡ್ಬೋದು. ಇದರಲ್ಲಿ 5,000 ಕಾಯಿಯನ್ನು ಇದು ಮಾಡ್ತಾರೆ. ಒಬ್ಬರೇ
ಡಬ್ರಿಯನ್ನು ಕಟ್ ಮಾಡುತ್ತೆ. ಕಟ್ ಮಾಡಿ ಅದು ಉಟ್ಟಾಗುತ್ತೆ ಮೇಲೆ. ಉಟ್ಟಾಗಿ ಇಲ್ಲಿ ಇಲ್ಲಿ ಡಂಪಾ ಇಲ್ಲಿ ಡಂಪು ಡೈರೆಕ್ಟಾಗಿ ಬರುತ್ತಲ್ಲ, ಅದು ಹೀಟಾಗಿದ್ದು ಅಬ್ಸರ್ವ್ ಆಗಿ ಈ ಕಟ್ಟಾಗಿ ಮೇಲ್ಗಡೆ ಪ್ರೊಡಕ್ಷನ್ ಆಗುತ್ತೆ. ಮೇಲ್ಗಡೆ ಗೈಸ್ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಹೀಟ್ ಆಗಿದ್ದನ್ನ ಇದು ಇಲ್ಲಿ ಈ ಡಂಪಿಗೆ ಹಾಕ್ತಾರೆ. ಈ ಡಂಪಿಗೆ ಹಾಕಿದಾಗ ಇಲ್ಲಿ ಫುಲ್ಲು ಪುಡಿ ಆಗಿದೆ, ಕಟ್ಟಾಗಿ ಸೀದಾ ಈ ಮಿಷನಿಂದ ಮೇಲೆ ಹೋಗ್ಬಿಟ್ಟು ಈ ಮಿಷನಿಂದ ಬಂದುಬಿಟ್ಟು ಇಲ್ಲಿ ಎಣ್ಣೆ ಆಗುತ್ತೆ. ಇದೊಂದು 3-3.5-4 ಲೀಟರ್ ಟ್ಯಾಂಕ್ ಇದೆ. ಇದಕ್ಕೆ ಇಲ್ಲಿಂದ ಒಂದು ಬೀಳುತ್ತೆ. ಕ್ಲಿಯರ್ ಆದ ಎಣ್ಣೆ ಇಲ್ಲಿಂದ ಫ್ಯಾಕ್ಟ್ರಿ ಸೆಕ್ಷನ್ಗೆ ಲಿಫ್ಟ್ ಆಗುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕ್ರಷರ್ ಆಗಿದೆ ಎಣ್ಣೆ. ಇಲ್ಲಿ ಫುಲ್ಲು ಎಣ್ಣೆ ಆಗಿಬಿಟ್ಟು ಈ ಎಣ್ಣೆ ಇಲ್ಲಿ ಫುಲ್ಲು ಬಂದು ಡಂಪ್ ಆಗುತ್ತೆ. ರಾ ಎಣ್ಣೆ ಬಂದು ಇಲ್ಲಿ ರಾ ಎಣ್ಣೆ ಫುಲ್ಲು ಡಂಪ್ ಆಗಿದ್ದು ಬಂದುಬಿಟ್ಟು ಸೀದಾ ಇಲ್ಲಿ ನೆಕ್ಸ್ಟು ಪ್ಯೂರಿಫೈಯರ್. ಈಗೇನು ತೋರಿಸಿದ್ರು ನೋಡಿ ಅವರು, ಇದು ಫುಲ್ಲು ಪ್ಯೂರಿಫೈ ಆಗಿ ಬಂದಿರೋ ಅಂಥದ್ದು. ನೀವು ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿದೆ ಅಂದರೆ, ಎಷ್ಟು ಎಣ್ಣೆ ಫುಲ್ಲು ಪ್ಯೂರಿಫೈ ಆಗಿ ಇದು ಎಣ್ಣೆ ಬಂದಿದೆ. ನೀವು ಇಲ್ಲಿ ನೋಡ್ಬೋದು ಈ ಎಣ್ಣೆ ಇಲ್ಲಿ ಪ್ಯೂರಿಫೈ ಆಗಿಬಿಟ್ಟು ಇಲ್ಲಿಂದ ಈ ಮಿಷನಿಂದ ಡೈರೆಕ್ಟ್ಲಿ ಗೋಸ್ ಟು ದ ಪ್ಯಾಕೇಜಿಂಗ್ ಏರಿಯಾ. ಇದರಿಂದ ಫುಲ್ಲು ಪ್ಯಾಕೇಜ್ ಆಗಿ ಇಲ್ಲಿಂದ ಸೀದಾ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್. ಇದು ಫುಲ್ ತಗಡು ಅಂದರೆ ಹಿಂಡಿ ಥರ ಬರುತ್ತೆ. ಇದು ತುಂಬ ಬಿಸಿ ಇದೆ. ಈಗ ಇದನ್ನು ಹೀಗೆ ತಿನ್ನಬಹುದು. ಇದನ್ನು ನೋಡ್ಬೋದು. ಇದು ಎಣ್ಣೆ ಇಲ್ಲಿ ಬಂದು ತಗಡು ಬೀಳತ್ತೆ, ನೋಡ್ಬೋದು. ಈಗ ಹೋಗ್ತಿರೋದು ಇಲ್ಲಿ ಪ್ಯಾಕೇಜ್. ಆಯಿಲ್ ತುಂಬುತ್ತೆ, ಪ್ಯಾಕ್ ಆಗುತ್ತೆ, ಕೆಳಗೆ ಹೋಗುತ್ತೆ. ಇದು ಮತ್ತೆ ಬಾಕ್ಸಲ್ಲಿ ಇರ್ತವೆ. ಈ ಥರ ಬಾಕ್ಸ್ ಹಾಕಿ ಕೊಡ್ತಾರೆ. ಇದು 100 ml ಮಾಲೆ ಬರುತ್ತೆ. ಸರ್, ಇದು ನೀವು ಮಿಷನ್ ಎಲ್ಲ ಇದು ಎಲ್ಲಿಂದ ತರಿಸಿದ್ದು? ಅಂದರೆ ಇಂಡಿಯಾದೇನಾ ಅಥವಾ ಔಟ್ ಆಫ್ ಇಂಡಿಯಾದ? ಅದು ಎಕ್ಸ್ಪೋರ್ಟ್ಸ್ ಎಲ್ಲ ಪಂಜಾಬ್. ಇದು ಹೈದರಾಬಾದ್, ಹೈದರಾಬಾದ್. ಇದು ಲೀಟರ್. ಇದು ನೋಡ್ಬೋದು, ಒಂದೊಂದು MLಗೆ ಒಂದೊಂದು ಮಿಷನರಿ ಬರ್ತದೆ. ಇದು ಫುಲ್ ಪ್ಯಾಕೇಜಿಂಗ್ ಮಾಡೋದು. ಇಲ್ಲಿ ನೋಡ್ಬೋದು ನೀವು, ಇದು ಫುಲ್ ಪ್ಯಾಕೇಜಿಂಗ್ ಮಿಷನ್. ಇದು ML. ಇದು ಸಣ್ಣ ಪ್ಯಾಕೆಟ್ಗಳು. ಸಣ್ಣ ಪ್ಯಾಕೆಟ್ ಅಲ್ಲ ಅಂದರೆ ML ಅಲ್ಲಿ ಮಾಡೋದು. ಇದು ಎಷ್ಟು ML ಅಂತ ಗೊತ್ತಿಲ್ಲ, 10 ml ಸಮಥಿಂಗ್ ಇದೇ ಇರಬೇಕು. ಇದು ಜಸ್ಟ್ ಒಂದೊಂದು MLಗೆ ಒಂದೊಂದು ಮಿಷನ್ಗಳು ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ ಅವರು. ಬ್ರ್ಯಾಂಡ್ ನೇಮ್ ಬಾಟಲ್ಸ್ ಇದೆ. ಇದು 1 ಲೀಟರಾ? ಇದು 1 ಲೀಟರ್ ಮಿಷನ್. ಇದು 1 ಲೀಟರ್ ಪ್ಯಾಕೇಜಿಂಗ್ ಮಾಡೋದು. ನೋಡ್ಬೋದು ಅವ್ರದ್ದು ಎಣ್ಣೆ ಕಲ್ಪಸಿರಿ ಪರಿಶುದ್ಧ ಕೊಬ್ಬರಿ ಎಣ್ಣೆ ನೋಡ್ಬೋದು. ಕೊನೆಟ್ ನೇಮ್ ಅವ್ರದ್ದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಕಲ್ಪಸಿರಿ ಕೊಕೊನೆಟ್ ಆಯಿಲ್. ಟ್ರೇಡ್ ನೇಮ್ ಬಂದುಬಿಟ್ಟು ಪ್ರಜ್ಞಾ ಆಯಿಲ್ ಮಿಲ್ ಅಂತ. ಅವ್ರದ್ದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಆಯಿಲ್ ಎಣ್ಣೆ ಬಂದುಬಿಟ್ಟು ಕಲ್ಪಸಿರಿ ಕೊಕೊನೆಟ್ ಆಯಿಲ್ ಅಂತ. ನೀವು ನೋಡ್ಬೋದು. ಇದು ಮಿಷನ್. ಲೇಬಲ್ ಹಾಕಲಿಲ್ಲ. ಬಾಟಲ್ಸ್ ಇಂದು ಬಾಟಲ್ ಫ್ಯಾಕ್ಟ್ರಿ ಉಂಟಾ? ಅಲ್ಪಡದು ప్రతివుండు లేబుల్ ఇప్పుడు లేబుల్ పార్ దిగే లాతే ఈ చెప్పండ ఇది నైన్ పోతులు ఓర తకాలే అన్న లేబుల్ తిప్పుడు ಲೇಬಲ್ಸ್ ಇದು ಪ್ರಿಂಟ್ ಮಾಡ್ರಾಪ್ ಅಲ್ಪ ಕ್ಲಿಯರ್ ಐತೆ. ಗಂಧದ ಲೆಕ್ಕ ಐತಿಲ್ಲ ಅವು ಅದೆಲ್ಲ. ಇದು ಸರ್ ಎಂತ ನಿಮಗೆ ಇದು MRP ಹಾಕೊಂಡ್ರೆ MRP ಅಂದರೆ ನಿಮಗೆ ಪ್ರಿಂಟ್ ಆಗುವಾಗ ಅದು ಗಾಡಿ
ಪ್ರಿಂಟ್ ಆಗೋದು ನಿಮಗೆ ಇದು ಅವ್ರದ್ದು ಬಾಟಲಿಗೆ ಹಾಕುವಂಥ ಸ್ಟಿಕ್ಕರು ನೀವು ನೋಡ್ಬೋದು. ಕ್ಲಾರಿಟಿ, ಹಾಂ ಇವಾಗ ನೋಡಿ ಕಲ್ಪ ಸೀರಿ ಇದು ಬಾಟಲಿಗೆ ಹಾಕೋದು. ಎಷ್ಟು ಎಮ್ ಎಲ್ ಅಂತ ಇದು, ಎಷ್ಟು ಎಮ್ ಎಲ್ ಬಾಟ್ಲಿ? ಅದು ನೋಡ್ಬೋದು. ಇದು ಸೀಲ್ ಇದು ಸ್ಟಿಕ್ಕರ್ ಇನ್ನೂ ಹಾಕಿಲ್ಲ ಅವರು. ಇದು 200 ml ಬಾಟಲ್ ಅವ್ರದ್ದು. ನೀವು ಆಯಿಲ್ ಪ್ಯೂರಿಫೈ ಮಾಡಿರೋದು ನೋಡ್ಬೋದು. ಎಷ್ಟು ಕ್ಲಿಯರ್ ಆಗಿದೆ, ಇದು ಎಷ್ಟು ಪ್ಯೂರ್ ಇದೆ ಅನ್ನೋದು ನೀವು ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಎಷ್ಟು ಕ್ಲೀನ್ ಇದೆ ಆಯಿಲ್. ಇಟ್ಸ್ ಲೈಕ್ ಫುಲ್ಲಿ ಟ್ರಾನ್ಸ್ಪರೆಂಟ್. ಟ್ರೇಡ್ ನೇಮ್ ಇಂದು ಪ್ರಜ್ಞಾ ಆಯಿಲ್ ಮಿಲ್ ಬರ್ತದೆ. ಈಗ ಬ್ರ್ಯಾಂಡ್ ನೆಟ್ಟನೆಲ್ಲ ಬೇತೆಲ್ಲ ಬ್ರ್ಯಾಂಡ್ ಮಲ್ಪೊಲಿ ಅಂತ ನಿನಗೆ ಗೊತ್ತಾನೆ. ಹೆಂಗದೊಂದು ಕರಾವಳಿ ಬ್ರ್ಯಾಂಡ್ ಇತ್ತು ರಿಜಿಸ್ಟರ್ ತಿಕ್ಕಿದ್ದು ಬ್ರ್ಯಾಂಡ್ ಚೇಂಜ್ ಮಾಡ್ತೀನಿ ಇದು ರಿಜಿಸ್ಟರ್ ಆಗ್ತಾನೆ ಬ್ರ್ಯಾಂಡ್. ಪ್ರೈಸ್ ಆ್ಯಕ್ಚುಲಿ ಅದು ಇದಾಗಿದೆ, ಎಲ್ಲರ ಪ್ರೈಸ್ ಬರುತ್ತೆ, ಪ್ರೈಸ್ ಬರುತ್ತೆ ಈ ಥರ. ಸರ್ ಒಂದು ಪ್ರೈಸ್ ಒಂದು ಹೇಳ್ತೀರಾ, ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ 1 ಲೀಟರ್ಗೆ ಎಷ್ಟು ಪ್ರೈಸ್ ಆಗುತ್ತೆ? 1 ಲೀಟರ್ಗೆ ನಿಮಗೆ ಎಷ್ಟು ಈಗ ರಿಟೇಲ್ ಮಾರ್ಕೆಟಲ್ಲಿ ಒಂದು 300 ರೂಪಾಯಿ ಇರ್ಬೋದು. ಆಮೇಲೆ ಹೋಲ್ಸೇಲ್ ಮಾರ್ಕೆಟಲ್ಲಿ 265 ಇದೆ. ರಿಟೇಲ್ ಮಾರ್ಕೆಟ್ ಯಾವುದು ಅಂತ ಗೊತ್ತಿರೋದಿಲ್ಲ ನಿಮಗೆ. 265 260 ಆ ಥರ ಇದೆ ಲೀಟರ್. ಅದಕ್ಕೆ ಸರಿಯಾಗಿ ವೇರಿಯಸ್ ಆಗ್ತಾ ಇರ್ತದೆ ರೇಟ್. ಹಾಫ್ ಲೀಟ್ರಿಗೆ ಪೆಟ್ಟ ಬಾಟಲ್ಗೆಲ್ಲ ಬಾಟ್ಲಿದು ಕಾಸ್ಟ್ ಆ್ಯಡ್ ಆಗ್ತದೆ. 10 ರೂಪಾಯಿ 15 ರೂಪಾಯಿ ಆ್ಯಡ್ ಆಗ್ತದೆ. ಪ್ಯಾಕೇಜ್ ಮಾಡಿ ಇಟ್ಟಿದ್ದಾರೆ. ಇದು ಬಾಟಲ್ ಪ್ಯಾಕೇಜಿಂಗ್, ಇದೆಲ್ಲ ಬಾಟಲ್ ಫಿಲ್ಲಿಂಗ್ ಮಾಡುವಂಥದ್ದು. ಇದು ನೋಡ್ಬೋದು, ಇದು ಸ್ಮಾಲ್ ಮಿಷನ್. ಮತ್ತು ಇದು ಬಾಟಲಲ್ಲಿ ಫಿಲ್ಲಿಂಗ್ ಆಗಿಬಿಟ್ಟು ಇಲ್ಲಿ ಕ್ಯಾಪ್ನ ಟೈಟ್ ಮಾಡಿ ಫಿಲ್ ಮಾಡ್ತಾರೆ. ಇದು ಸ್ಮಾಲ್ ಪ್ಯಾಕೇಜಿಂಗ್ ಯೂನಿಟ್ ಅವ್ರದ್ದು, ಇಲ್ಲಿ ಫಿಲ್ ಆಗುವಂಥದ್ದು ನೀವು ನೋಡ್ಬೋದು. ಇಷ್ಟೇ. ಇದು ಬಂದುಬಿಟ್ಟು ಓವರಾಲ್ ಇದು ಅವ್ರದ್ದು ಸ್ಮಾಲ್ ಡಬ್ಬಗಳು. ಇಲ್ಲಿ ನೀವು ನೋಡ್ಬೋದು ಪ್ಯಾಕೇಜ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಪ್ಯಾಕೇಜಿಂಗ್ ಲೇಬಲ್ಗಳು. ದಿಸ್ ಈಸ್ ಸ್ಮಾಲ್ ಆಯಿಲ್, ಸ್ಮಾಲ್ ಇನ್ ದ ಸೆನ್ಸ್ ಬಿಗ್ ಇಂಪ್ಯಾಕ್ಟ್, ಸ್ಮಾಲ್ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ, ವ್ಯವಸ್ಥಿತವಾಗಿದೆ ಫುಲ್ಲು. ದಿಸ್ ಈಸ್ ಹೌ ಇಟ್ ಲುಕ್ಸ್. ನಮ್ಮದು ಕ್ವಶನ್ ಏರಿಯೆಲ್ಲ ಕೇಳಿ ಫೋಟೋ ಗಿಟೋ ತಗೊಂಡು ಒಂದು ಕಾಫಿ ಕುಡಿದು ಸಣ್ಣದಾಗಿರೋ ಫ್ಯಾಕ್ಟ್ರಿ ಎಲ್ಲ ನೋಡಿಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿ ಆಯಿತು. ಇದು ನಾರವೆ ಹತ್ರ ಇದೆ. ಇದು ಮೂಡುಬಿದ್ರೆಯಿಂದ ಒಂದು 27 ಕಿಲೋಮೀಟರ್ಸ್, ಎಕ್ಸಾಕ್ಟ್ಲಿ 27 ಕಿಲೋಮೀಟರ್ಸ್ ಆಗುತ್ತೆ. ಇದು ಇಲ್ಲಿ ನೀವು ಯೂನಿಯನ್ ಬ್ಯಾಂಕ್ ಇದೆಯಲ್ಲ, ಯೂನಿಯನ್ ಬ್ಯಾಂಕ್ ಪಕ್ಕನೇ ಇದೆ. ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು. ನೀವು ಆಯಿಲ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಥ್ರೂ ದ ಏಜೆನ್ಸೀಸ್, ನಿಮಗೆ ಅಂಗಡಿಯಲ್ಲಿಟ್ಟು ಮಾರೋದಾದರೆ. ಇದು ಇವತ್ತಿಗೆ ವಿಡಿಯೋ ಅಷ್ಟೇ. ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.